ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಶಶಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಯಾವುದೂ ಸ್ಪೆಷಲ್ ರೆಸಿಪಿ ಏನು ಮಾಡ್ತಾ ಇಲ್ಲ. ನಾರ್ಮಲ್ಲಾಗಿ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೆಳಗ್ಗೆ ಟಿಫನ್ ಎಲ್ಲ ಮಾಡ್ಕೊಂಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೊತಾ ಇದ್ದೆ. ನಾನಿಲ್ಲಿ ಒಲೆ ಮೇಲೆ ನೀರು ಕುದಿಸೋಕ್ಕಿಟ್ಟಿದ್ದೆ. ಯಾಕಂದರೆ ನಾವು ಫಿಲ್ಟರ್ ನೀರು ಕುಡಿಯೋಲ್ಲ, ಕಾರ್ಪೊರೇಷನ್ ನೀರು ಬರುತ್ತಲ್ವ, ಅದನ್ನೇ ಪಾತ್ರೆಯಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಮಣ್ಣಿನ ಪಾಟ್ ಇದೆಯಲ್ಲ, ಮಣ್ಣಿನ ಸೈಡಿಗೆ ಎತ್ತಿಟ್ಬಿಟ್ಟು ಅದು ತಣ್ಣಗಾದ್ಮೇಲೆ ಮಣ್ಣಿನ ಪಾಟಿಗೆ ಹಾಕ್ಕೊಂಡು ಕುಡಿತೀವಿ. ಚೆನ್ನಾಗಿರುತ್ತೆ. ಇಲ್ಲಿ ಬಿಸಿಲಿಗೂ ಕೂಲಾಗಿರುತ್ತಲ್ವ, ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಈ ಥರ ಮಾಡ್ತೀನಿ. ಮತ್ತು ಇನ್ನೊಂದು ಸೈಡಿಗೆ ನಾನು ಮೂಲಂಗಿ ಸಾಂಬಾರು ಮಾಡೋಣ ಅಂದ್ಕೊಂಬಿಟ್ಟು ಒಂದು ಸೈಡ್ ಕುಕ್ಕರ್ಗೆ ಬೇಳೆ ಬೇಯಿಸೋಕ್ಕಿಟ್ಟಿದ್ದೆ. ಮತ್ತು ಮೂಲಂಗಿನೂ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ಎರಡನ್ನೂ ಜೊತೆಗೆ ಹಾಕಿದ್ರೆ ತುಂಬ ಬೆಂದೋಗಿಬಿಡುತ್ತೆ ಮೂಲಂಗಿ, ಆವಾಗ ಟೇಸ್ಟ್ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಎರಡನ್ನೂ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಅದಾದಮೇಲೆ ಮತ್ತು ಹಂಗೆ ರೈಸ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಾಯ್ಲ್ಡ್ ರೈಸ್ ಮಾಡ್ಕೊತಾ ಇದ್ದೀನಿ. ನಂಗೆ ಮುಂಚೆ ಎಲ್ಲ ಬಾಯ್ಲ್ಡ್ ರೈಸ್ ಅಭ್ಯಾಸ ಇರಲಿಲ್ಲ. ನಮ್ಮ ಕಡೆ ಎಲ್ಲ ದಾವಣಗೆರೆ ಕಡೆ ಎಲ್ಲ ವೈಟ್ ರೈಸೇ ಊಟ ಮಾಡೋದು. ಇಲ್ಲಿಗೆ ಬಂದ ಮೇಲೆ ನಾನು ಒಂದೊಂದು ಸ್ವಲ್ಪ ಅಭ್ಯಾಸ ಮಾಡ್ಕೊತ ಇವಾಗ ಹಾಗೆ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಲ್ಲೇ ನನ್ನ ಹಸ್ಬೆಂಡ್ ಕಾಲ್ ಮಾಡಿದರು, ಬೀಚಿಗೆ ಹೋಗೋಣ ಅಂತ. ತುಂಬ ದಿನ ಆಯಿತು ಬೀಚಿಗೆ ನನಗಂತೂ ಫುಲ್ ಖುಷಿ ಆಗಿಬಿಡ್ತು ಬೀಚ್ ಅಂದ ತಕ್ಷಣ. ಯಾಕಂದರೆ ತುಂಬ ದಿನ ಆಗಿತ್ತು ಬೀಚಿಗೆ ಹೋಗಿರಲಿಲ್ಲ. ಯಾಕಂದರೆ ಬೆಂಗಳೂರಿಗೆ ಹೋಗಿದ್ನಲ್ಲ, ಅಲ್ಲಿ ನಾನು ಪ್ರೊಫೆಷ್ನಲಾಗಿ ಮೇಕಪ್ ಕೋರ್ಸ್ ಮಾಡೋಕ್ಕಂತ ಹೋಗಿದ್ದೆ. ಅದನ್ನು ಮುಗಿಸ್ಕೊಂಬಂದ್ಮೇಲಿಂದ ನಾನು ಹೋಗೇ ಇರಲಿಲ್ಲ. ಸೊ ತುಂಬ ದಿನ ಆದಮೇಲೆ ಹೋಗ್ತಿದ್ದೀವಿ ಅಂತ ಫುಲ್ ಖುಷಿ ಆಯಿತು. ಅದಕ್ಕೆ ಬೇಗ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅಲ್ಲಿಗೆ ಹೋದಾಗಿಂದ ನಾನು ಎಲ್ಲೂ ಬೀಚಿಗೆ ಹೋಗಿರಲಿಲ್ಲ. ನಾನು ಯಾವಾಗಲೂ ಇನ್ಸ್ಟಾದಲ್ಲಿ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಬೆಂಗಳೂರಲ್ಲಿದ್ದಾಗ ಫ್ಲೋಟಿಂಗ್ ಬ್ರಿಡ್ಜ್ ಎಲ್ಲ ಬಂದಿತ್ತು, ತುಂಬ ಆಟ ಆಡೋದೆಲ್ಲ ಬಂದಿತ್ತಲ್ವ. ನಾನು ತುಂಬ ಮಿಸ್ ಮಾಡ್ಕೊತಿದ್ದೆ. ಯಾವಾಗಲೂ ಹೋಗ್ಬೇಕು ಅಂತ ನನ್ನ ಫ್ರೆಂಡ್ ಹತ್ರ ಹೇಳ್ತಿದ್ದೆ. ಸೊ ಅದಕ್ಕೆ ಬೇಗ ಎಲ್ಲ ಸಾಂಬಾರು ರೆಡಿ ಮಾಡಿಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಮತ್ತು ಗೆಣಸು ಬೇಯಿಸೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೆ. ಗೆಣಸೆಲ್ಲ ಒಂದೊಂದು ಕಡೆ ಬರೀ ಗೆಣಸೇ ತಿಂತಾರೆ, ನಮ್ಗೆ ಆ ಥರ ಅಭ್ಯಾಸ ಇಲ್ಲ. ಮತ್ತು ನಾವು ಗೆಣಸಿಗೆ ಬೆಲ್ಲದ ಪಾನಕ ಮಾಡಿಕೊಂಡು ಅದ್ರ ಜೊತೆ ಹಾಲು ಹಾಕ್ಕೊಂಡೆ ಊಟ ಮಾಡೋದು. ಮತ್ತು ಹಂಗೆ ನಾನು ಪಾನಕ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಪಾನಕ ರೆಡಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಎಲ್ಲ ಹಾಕಿ ರೆಡಿ ಮಾಡಿಕೊಂಡೆ. ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ತುಂಬ ಲೇಟ್ ಆಯಿತು ಅವ್ರು ಬರೋದು. ಅದಕ್ಕೆ ನಾನು ವೆಯ್ಟ್ ಮಾಡಿ ಸಾಕಾಯಿತು, ತುಂಬ ಹಶ್ವಾಗಿತ್ತು. ಅದಕ್ಕೆ ನಾನು ಏನು ಮಾಡಿಬಿಟ್ಟೆ, ಅವ್ರು ಬರೋ ಅಷ್ಟೊತ್ತಿಗೆ ಊಟ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಗೆಣಸು ಬೇಯಿಸಿದ್ನಲ್ಲ, ಗೆಣಸು ಪಾನಕ ಮತ್ತು ಹಾಲು ಹಾಕ್ಕೊಂಡು ಊಟ ಮಾಡಿದೆ. ಸಖತ್ತಿತ್ತು. ಅದಾದಮೇಲೆ ಬಂದರು ಅವರು. ನಂದು ಊಟ ಮುಗಿಯೋಷ್ಟೊತ್ತಿಗೆ ಕರೆಕ್ಟ್ ಟೈಮಿಗೆ ಬಂದರು. ನಾನು ಕೇಳ್ತಿದ್ದೆ ಏನು ರೆಸಿಪಿ ಮಾಡಿದ್ದೀನಿ ಹೇಳು ಅಂತ. ಅವ್ರು ಹೇಳ್ತಿದ್ರು ರೊಟ್ಟಿ, ಚಟ್ನಿ, ಬೆಂಡೆಕಾಯಿ ಪಲ್ಯ ಅದೆಲ್ಲ ಹೇಳ್ತಾಯಿದ್ರು. ನಾನು ಅದಕ್ಕೆ ಹೇಳಿದೆ ಗೆಣಸು ಬೇಯಿಸಿದ್ದೀನಿ ಅಂತೇಳಿ ಊಟಕ್ಕೆ ಬಡಿಸಿದೆ. ಅದನ್ನು ಊಟ ಮಾಡಿ ಮತ್ತು ಅವರು ಬಾಯ್ಲ್ಡ್ ರೈಸು ಅಷ್ಟು ಹೊರಗಡೆ ಹೋದಾಗ ಲೈಕ್ ಮಾಡ್ತಾರೆ, ಬಟ್ ಮನೇಲಿದ್ದಾಗ ಸ್ವಲ್ಪ ವೈಟ್ ರೈಸ್ ಜಾಸ್ತಿ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೂ ಸ್ವಲ್ಪ ವೈಟ್ ರೈಸ್ ಮಾಡಿದ್ದೆ. ಅವ್ರು ವೈಟ್ ರೈಸ್ ಊಟ ಮಾಡಿದರು. ಹಾಗೆ ನಾವು ರೆಡಿಯಾಗಿ ಬೀಚಿಗೆ ಹೊರಟ್ವಿ. ಬೀಚಿಗೆ ರೀಚ್ ಆದ್ವಿ. ಇಲ್ಲಿ ಎಳ್ನೀರು ಕುಡಿಯೋಣ ಅಂತ ನೋಡ್ತಿದ್ವಿ. ಎಳ್ನೀರು ಸಿಗಲಿಲ್ಲ ಇಲ್ಲಿ ಬೀಚ್ ಹತ್ರ. ಸೊ ತಾಳೆಹಣ್ಣು ಮಾರ್ತಾಯಿತ್ತು ಈ ಅಜ್ಜಿ ನೋಡ್ತಿದ್ರೆ ನಂಗೆ ತಮಿಳ್ ಮೂವಿ ಅಜ್ಜಿ ನೋಡ್ದಂಗೆ ಅನಿಸ್ತಿತ್ತು. ಅವ್ರು ತಮಿಳವರೇ. ಅದು ಹಂಗೆ ಸಿಪ್ಪೆ ತಗೊಂಬೋದು. ಕಾಯಲ್ಲ, ಅದು ಹಂಗೆ ಕೊಬ್ಬರಿ ಥರ ಇರುತ್ತೆ. ಆಯ್ತಾ? ನೀರಿತ್ತಾ?
ನಾನು ಆ್ಯಕ್ಚುಲಿ ಹಣ್ಣು ಸ್ವೀಟ್ ಇರುತ್ತೆ ಅಂದ್ಕೊಂಡೆ, ಸ್ವೀಟೇ ಇರಲಿಲ್ಲ. ಇದಕ್ಕೂ ಮುಂಚೆ ನಾನು ಫಸ್ಟ್ ಟೈಮ್ ಒಂದ್ಸರಿ ತಿಂದಿದ್ದೆ, ಅದು ಸ್ವೀಟ್ ಇತ್ತು. ಇದು ಅದೇ ಥರ ಇರುತ್ತೆ ಅಂದ್ಕೊಂಡಿದ್ದೆ. ನಮ್ಮ ಅಣ್ಣ ತಂದು ಕೊಟ್ಟಿದ್ನಲ್ಲ, ಅದು ಸ್ವೀಟ್ ಇತ್ತು, ಇದು ಅಷ್ಟು ಸ್ವೀಟ್ ಇರಲಿಲ್ಲ. ಹೋಟೆಲ್ ಈ ಕಡೆ ಬಟ್ಟೆ ಅಂಗಡಿ, ಈ ಕಡೆ ಪಾನಿಪುರಿ ಅಂಗಡಿ ಬಂದಿರ್ತಾರೆ. ಇದೇನು ರಶ್ ಏನು ಅಂತ ಇಲ್ಲ ಅಂತ ಏನಿಲ್ಲ. ಹಾಂ, ಅಲ್ಲಿ ಹೋಗೋದಲ್ಲಮ್ಮ. ಟಿಕೆಟ್ ಒಳ್ಳೆ ಇದೆ. ಬಾ ಟಿಕೆಟ್ ಎಷ್ಟು ಒಂದು ಟಿಕೆಟ್ಗೆ? ನಾವೀಗ ಇದ್ರಲ್ಲಿ ಹೋಗೋದು. ಚಂದ ಇದೆ ಅಲ್ವಾ? ನೀನು ಬಾ, ನೀನು ಮುಂದೆ ಹೋಗ್ಬೇಡ, ಆಗಲಿ ನನ್ನ ಹತ್ರ ಬಾ ನೀನು. ಏನಾಗಲ್ಲ. ಹಿಡ್ಕೋ. ಗಟ್ಟಿ ಹಿಡ್ಕೋ ಆಯ್ತಾ? ಅದು ಅಲ್ಲೇ ಬಂದಾಗ ಹಿಡ್ಕೋ ಆಯ್ತಾ? ಒಳ್ಳೆ ಇದೆ ಅಲ್ಲ, ಒಳ್ಳೆ ಟೈಮಿಂಗ್ಸ್ ಅಲ್ಲ. ಹಾಂ, ಇರು, ನಿಲ್ಲು 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 ನಿಲ್ಲು. ಹಾಂ, ಹೋಗಿ ಇವಾಗ. ಅಮ್ಮ ಹಿಂಗೆ ಇಲ್ಲ, ನಾನು ನಿಲ್ತೀನಿ. ಎಷ್ಟಿದೆ ನೀರಿಲ್ಲಿ ಅಮ್ಮ? ಈಗ ನೋಡು, ಈ ಕಡೆ ಪಣಂಬೂರು ಬೀಚು ಒಳ್ಳೆ ಸಖತ್ತಿದೆ ಮಾತ್ರ. ಫಸ್ಟ್ ಟೈಮ್ ಬರ್ತಾ ಇರೋದು ಈ ಥರ ಎಕ್ಸ್ಪೀರಿಯನ್ಸ್. ಮುಂದೆ ಮುಂದೆ ಮುಂದೆ. ಆ್ಯಕ್ಚುಲಿ ಫ್ಲೋಟಿಂಗ್ ಬ್ರಿಡ್ಜ್ ಇದೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹೋಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಸುಮ್ಮನೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ ಬೀಚಿಗೆ. ಬಟ್ ಫ್ಲೋಟಿಂಗ್ ಬ್ರಿಡ್ಜ್ ನೋಡಿ ಫುಲ್ ಖುಷಿ ಆಗಿಬಿಟ್ಟು ಹಂಗೆ ಅಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಎಲ್ಲ ಹೋಗ್ಬಿಟ್ಟು ಎಲ್ಲ ನೋಡಿಕೊಂಡು ಮತ್ತೆ ಬೀಚ್ ಹತ್ರ ಬಂದ್ವಿ. ನನಗೆ ಈ ಐಸ್ ಕ್ಯಾಂಡಿ ಅಂದರೆ ಸಖತ್ ಇಷ್ಟ. ನಾನು ಚಿಕ್ಕವಳಿದ್ದಾಗಿಂದನೂ ಜಾಸ್ತಿ ಇದೇ ತಿಂದಿರೋದು. ಸೊ ಅಲ್ಲಿ ಐಸ್ ಕ್ಯಾಂಡಿ ಸಿಕ್ತು. ಆ್ಯಕ್ಚುಲಿ ನನಗೆ ಐಸ್ ಕ್ರೀಮ್ ಮುಂಚೆಯಿಂದ ತುಂಬ ಇಷ್ಟ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ತುಂಬ ಕಡಿಮೆ ಮಾಡಿದ್ದೀನಿ ತಿನ್ನೋದು.
ಬೀಚಲ್ಲೆಲ್ಲ ಕುತ್ಕೊಂಡು ಇವೆಲ್ಲ ನೋಡ್ತಾ ಇದ್ವಿ, ಸಕ್ಕತ್ತಾಗಿ ಕಾಣಿಸ್ತಿತ್ತು. ನಮಗೂ ಸ್ವಲ್ಪ ಮೈಂಡೆಲ್ಲ ರಿಲ್ಯಾಕ್ಸ್ ಆಯಿತು. ಹಾಗೆ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿ ಒಂದು 7:30 ಹಂಗೆ ಬಿಟ್ಟಿದ್ವಿ. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 8 o'clock ಆಯಿತು. ನೋಡಿದ್ರಲ್ಲ, ಇವತ್ತಿನ ಡೇ ನಮ್ಮದು ಈ ಥರ ಇತ್ತು. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೀಚಿಗೆ ಹೋಗಿ ಬಂದ್ವಿ. ಬಟ್ ತುಂಬ ಖುಷಿಯಾಯಿತು ಬೀಚಿಗೆ ಹೋಗಿ ಬಂದಿದ್ದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.